ಸರ್ ಭ್ರಷ್ಟಾಚಾರ ಅಳಿಸ್ಬೇಕು ಅಥವಾ ಬಡತನ ನಿರ್ಮೂಲನೆ ಮಾಡಬೇಕು ಮತ್ತೆ ಬಡವರು ಮಕ್ಕಳು ಬೆಳಿಬೇಕು ಅನ್ನೋ ಥರದ್ದು ನಿಮ್ಮ ಕನಸು. CM ಆಗಬೇಕು ಅನ್ನೋದು ಕನಸು ಎಷ್ಟಿದೆಯೋ ಇಷ್ಟೆಲ್ಲ ಯೋಜನೆಗಳು ಕೂಡ ನಿಮ್ಮ ಮುಂದಿದೆ. ಸೊ ಯಾರು ಕೂಡ ಸಾಯಬಾರ್ದು, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ನಾನು ಅವರೊಟ್ಟಿಗೆ ನಿಲ್ತೀನಿ ಎಂದಿದ್ರೆ. ಎಸ್ಪೆಷಲಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಇವನ್ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲೂ ಕೂಡ ಒಂದು ಅಪ್ರಾಕ್ಸಿಮೇಟ್ಲಿ 2,000ಕ್ಕೂ ಹೆಚ್ಚು ರೈತರು ನೇಣಾಕೊಂಡಿದ್ದಾರೆ. ಈಗ ಅನ್ನ ಹಾಕೋನೆ ನೇಣಾಕೊಂಡು ಅಂದ್ರೆ ನಮ್ಗೆ ಅನ್ನ ಯಾರು ಹಾಕ್ತಾರೆ? ಸೊ ಅನ್ನ ಹಾಕೊಂಡು ಬಾಯಲ್ಲಿ ನಾವು ಮಣ್ಣು ಹಾಕ್ತಾ ಇದೀವಿ ಅಂತಂದ್ಮೇಲೆ ಒಳ್ಳೆ ಸರ್ಕಾರ ಮಾಡಿಲ್ಲ ಅಂತ ಲೆಕ್ಕ. ಇವತ್ತು ನಾನು ನೋಡ್ತೀನಿ ಉತ್ತರ ಕರ್ನಾಟಕದ MLA ಬಸವನಗೌಡ ಪಾಟೀಲ್ ಅವರೆಲ್ಲ ಬಂದರೆ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಬಂದಿಲ್ಲ ಅಂತ ಕೇಳ್ತಾರೆ ಹೊರತು ನಮ್ಮ ಕ್ಷೇತ್ರದಲ್ಲಿ ಇಷ್ಟು ರೈತರು ಸತ್ತೋಗಿದ್ದಾರೆ, ಯಾಕೆ ಸತ್ತಿದ್ದಾರೆ ಅಂತ ಯಾರೂ ಮಾತಾಡಲ್ಲ. ಅಲ್ಲಿ ಬರೀ ಅಲ್ಲಿ ಬಂದರೆ ಲೇವಡಿ ಮಾಡೋದು ಅಥವಾ ಯಾರನ್ನ ಹೆಣ್ಮಕ್ಳನ್ನ ರೇಗಿಸೋದು, ಈ ಥರ ಕುಂಠಿತ ಮಾತುಗಳನ್ನು ಆಡ್ತಾರೆ. ಅಥವಾ ನನ್ನ ಕ್ಷೇತ್ರಕ್ಕೆ ಗ್ರ್ಯಾಂಡ್ಸ್ ಎಷ್ಟು ಬಂದು ಹೆಸರು ಬರ್ತಾರೆ, ನನ್ನ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಅಕ್ರಮಗಳು ಏನು ನಡೀತಂತೆ, ಕೃಷ್ಣಾ ನದಿ ದಂಡೆಯಲ್ಲಿ ದಿನ ಮಾಫಿಯಾ ಮರಳು ಮಾಫಿಯಾ ನಡೀತದೆ. ಅಲ್ಲಿರುವಂಥ ರಿಸೋರ್ಸ್ಗಳನ್ನೆಲ್ಲ ಕದೀತಾ ಇದ್ದಾರೆ ಇವ್ರುಗಳು. ಎಲ್ಲರೂ 3 ಜನರಲ್ಲೂ ಕೂಡ ಕಳ್ಳರಿದ್ದಾರೆ. ಒಂದು 50 ಫ್ಯಾಮಿಲಿ, 50 ಸಮೃದ್ಧಿ ಕುಟುಂಬಗಳು ಕರ್ನಾಟಕದ ಪೊಲಿಟಿಕ್ಸ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಅದು 3 ಪಕ್ಷದಲ್ಲಿದ್ದಾರೆ. ಆ 50 ಜನ ಕಿತ್ತು ಬಿಸಾಕಿದ್ರೆ ಹೊಸ ಪ್ರತಿಭೆಗಳನ್ನು ವಿಧಾನಸೌಧ ತರ್ಬೋದು, ಪಾರ್ಲಿಮೆಂಟ್ಗೆ ಕಳಿಸ್ಬೋದು. ಆ ಕೆಲಸ ಮಾಡೋಣ ಮೇಡಮ್. ಡೆಫಿನೆಟಾಗಿ ಆ ಕೆಲಸ ಆಗಬೇಕಾಗಿದೆ. ಆ 50 ಕುಟುಂಬಗಳಿಗಿಲ್ಲ ಸ್ತಬ್ಧವಾಗಬೇಕಿಲ್ಲ, ಸ್ತಬ್ಧ ಮಾಡ್ತೀವಿ ಮೇಡಮ್ ಅದನ್ನು. ಸರ್ ರಾಜಕೀಯ ಸಿನಿಮಾ ರಂಗದ ಮೊದಲ ಮೆಟ್ಟಿಲು ಅಂತಾರೆ. ಫಸ್ಟ್ ನೀವು ರಿಯಾಲಿಟಿ ಶೋಗೆ ಬಂದರೆ ಬಿಗ್ ಬಾಸ್ಗೆ, ಸೊ ಅಲ್ಲಿಂದ ಜಿ ಕನ್ನಡದ ಒಂದು ಶೋಗೆ ಹೋದ್ರಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ. ಸೊ ಇಲ್ಲಿಂದ ಬಿಗ್ ಬಾಸ್ಗೆ ಒಂದು ರೆಡ್ ಕಾರ್ಪೆಟ್, ಒಂದು ಡಿಮಾಂಡ್ ಕ್ರಿಯೇಟ್ ಆಗಿದೆ. ನಿಮ್ಗೆ ಒಂದು ಬೇಡಿಕೆಯ ಜಗದೀಶ್ ಆಗಿ, ಬೇಡಿಕೆಯ ಜಗ್ಗುದಾದಾಗಿ ಹೊರಹೊಮ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಪೊಲಿಟಿಕಲ್ ಅದು ಆದಷ್ಟು ಬೇಗ ಕನಸು ಈಡೇರಲಿ ಅನ್ನೋದೇ ನನ್ನ ಆಸೆ ಕೂಡ. ಸೊ ಇನ್ನೊಂದು ಮಾತು ಹೇಳಲೇಬೇಕು, ನಂಗೆ ಗೊತ್ತಿಲ್ಲ ಈ ಪೂಜಿತಾ ಅನ್ನೋ ಹೆಣ್ಣು ಮಗಳು ಯಾಕೆ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ, ಏನು ಕಾರಣ, ಆಕೆಗೂ ನಿಮಗೂ ಏನು ಕನೆಕ್ಷನ್ ಸರ್, ಏನು ರೀಸನ್ ಏನು, ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್. ಐ ಥಿಂಕ್ ದರ್ಶನ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದಾಗ ಅಲ್ಲಿ ಆಕೆನೇ ಎಂಟ್ರಿ ಕೊಟ್ಟಲು. ನನಗೆ ಗೊತ್ತಿಲ್ಲ ಆಕೆನ ಫಸ್ಟ್ ಟೈಮ್ ನೋಡಿದ್ದಲ್ಲಿ ಬಂದೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಭುಜಕ್ಕೆ ಟಚ್ ಮಾಡಿಕೊಂಡು ನಿಂತ್ಕೊಂಡಿತ್ತು. ನನಗೆ ಹೆಣ್ಮಕ್ಳು ಹತ್ರ ಬಂದರೆ ನನಗೆ ಐ ರಿಯಲಿ ಅವಾಯ್ಡ್ ಇಟ್. ಬಟ್ ಪತಾನಿ ಲೈಕ್ ಆಕೆಗೆ ಬೇಜಾರಾಗುತ್ತೆ ಅಂತ ನಾನು ಜೊತೆಲಿ ನಿಂತ್ಕೊಂಡೆ. ಅದಾದ ನಂತರ ಐ ಥಿಂಕ್ ಕೆಲವು ದಿನಗಳ ನಂತರ ಅದನ್ನೋ ಗೊತ್ತಿಲ್ಲ, ವಿಚಿತ್ರವಾಗಿ ಆಕೆ ಏನೋ ನನಗೇನೋ ಆ ಥರ ಕ್ಲೋಸ್ ಫ್ರೆಂಡ್ ಥರನೋ ಅಥವಾ ಶಿ ನೋಸ್ ಎವ್ರಿಥಿಂಗ್ ಅಬೌಟ್ ಮೀ ಆ ಥರ ಒಂದು ವೀಡಿಯೋ ಮಾಡೋಕ್ಕಿತ್ತು. ಸರಿ ನಾನು ಸೊ ಆಕೆನ ನಮ್ಗೆ ಅಲ್ಲಿವರೆಗೂ ನಾವು ಸೀರಿಯಸ್ ತೊಗೊಂಡಿಲ್ಲ. ಆಕೆ ಏನೋ ಬಿಡೋ ಮಾತಾಡ್ಕೊಂಡು ಹೋಗಲಿ ಅಂತ ತುಂಬ ಕಠಿಣವಾದ ಶಬ್ದಗಳಲ್ಲಿ ನಿಂದೆ ಮಾಡಿದಾಗ ನೀನೆಷ್ಟು ಪವಿತ್ರವಾಗಿದೆಯಮ್ಮ ಅಂತ ಆಯಮ್ಮನ ರಾಶಿ ಕೈ ಇಟ್ಟಾಗ ಆಯಮ್ಮನ ರಾಶಿ ತೆಗೆದ್ರೆ ಬೇರೆ ಎಲ್ಲ ಗಲೀಜಿತ್ತು. ನಾನು ಅದನ್ನು ಬಿಟ್ಟೆ ಈಚೆ ಕಡೆ. ಯಾಕಂದರೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳಾಗಿರ್ಬೋದು ಒಂದು ಐ ಥಿಂಕ್ ದರ್ ಇಸ್ ಬಾರ್ಡರ್ ಫಾರ್ ಎವ್ರಿಥಿಂಗ್. ಆ ಬಾರ್ಡ್ರನ್ನ ಆಕೆ ಕ್ರಾಸ್ ಮಾಡಿದ್ಲು. ಒಂದು ಮಗುವನ್ನು ಸಾಕೊಂಡಿದ್ದಾಳೆ, ಯಾರ್ದೋ ಮಗುವನ್ನು ಕಾಸು ಕೊಟ್ಟು ತೊಗೊಂಬಂದು ಅಕ್ರಮವಾಗಿ ಮಗುವನ್ನು ಸಾಕ್ತಾ ಇದ್ದಾಳೆ. ಇಟ್ಸ್ ಅ ವಾಲ್ಯೂಷನ್ ಅಂಡರ್ ದ ಚೈಲ್ಡ್ ವೆಲ್ಫೇರ್ ಆ್ಯಕ್ಟ್ ಪ್ರಕಾರ ಆಕೆ ವಾಲ್ಯೂಷನ್ ಮಾಡಿದ್ದಾಳೆ. ಜೊತೆಯಲ್ಲಿ ಆಕೆಗೆ ಒಬ್ಬ ಯಾರೋ ಜಾಕಿ ಗಂಡ ಇದ್ದಂತೆ, ಆತ ಇದ್ದಕ್ಕಿದ್ದಂಗೆ ಮಾಯ ಆಗಿದ್ದಾನೆ. ಅದನ್ನು ಕೊಲೆ ಆದ್ನೋ ಅಥವಾ ಈಕೆ ಸಾಯಿಸ್ಬಿಟ್ಲು ಅಥವಾ ಅವನೇ ಎಲ್ಲೋ ಹೋಗಿದ್ದಾನೋ ಗೊತ್ತಿಲ್ಲ. ಅದ್ರ ಬಗ್ಗೆನೂ ಕುಲಂಕುಷ. ಯಾರೋ ಒಬ್ರು ಗೀತಮ್ಮ ಅಂತ ಸೇಟು ಇದ್ದಾಳೆ ಅಮ್ಮ, ರಾಜಸ್ಥಾನಿ ಸೇಟು. ಅವ್ರ ಗಂಡ ಏನೋ ರೂಪ್ ಕುಮಾರ್ ಅಂತ ಇದ್ದಾನೆ. ಆಕೆ ಜೊತೆ ಏನೋ ಈಕೆದು ಅಫೇರ್ ನಡೀತಾ ಇದೆ ಅಂತೆ. ಅವನೆಲ್ಲೋ ಡಿಸ್ಟ್ರಿಬ್ಯೂಟರ್ ಅಂತೆ, ಅವನಲ್ಲಿ ಮಜಾ ಮಾಡ್ತಾಳೆ ಅಂತ ಆ ಗೀತಮ್ಮ ನನಗೆ ಫೋನ್ ಮಾಡಿ ಹೇಳಿದ್ಲು. ಆಕೆ ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸಿದ್ಲು. ಈಕೆ ಬ್ಯಾಕ್ಗ್ರೌಂಡ್ ನೋಡಿದಾಗ ವಿಚಿತ್ರವಾಗಿದೆ. ಸೊ ಒಂದು ವಿಚಿತ್ರವಾಗಿರೋಂಥ ಹೆಣ್ಣುಮಗಳು ತನ್ನ ಕ್ಯಾರೆಕ್ಟರ್ ಬಗ್ಗೆನೇ ತನಗೆ ಕ್ವಶನ್ ಮಾರ್ಕ್ ಇಟ್ಟರು ಹೆಣ್ಮಗಳು ನನ್ನ ಬಗ್ಗೆ ಮಾತಾಡಿದಾಗ ಅದೇ ಈ ದರ್ಶನ್ ಶಿಷ್ಯಂದ್ರೆಲ್ಲ ಈ ಥರ ಇರೋರು ಅಂತ ನನಗೆ ಅನ್ನಿಸ್ತಾ ಇದೆ. ಮೊನ್ನೆ ಯಾರೋ ಮೈಸೂರಿಂದ ನನಗೆ ಕೆಟ್ಟ ಮೆಸೇಜ್ ಹಾಕಿದ್ದ. ಸ್ಕೂಲ್ ಸ್ಟೂಡೆಂಟ್ ಅಂತೆ, ಅವನು ಪೊಲೀಸರಿಗೆ ಹೇಳಿ ವೆರಿಫೈ ಮಾಡಿ, ಮೈಸೂರು ಪೊಲೀಸ್ ಕಮಿಷನರ್ ಕಡೆ ಯಾರಿಗೋ ಹೇಳಿದೆ. ಅಲ್ಲಿ ವೆರಿಫೈ ಮಾಡಿದಾಗ ಅವನು ಹುಣ್ಸೆ ಹಣ್ಣು ಮಾಡ್ತಾರಂತೆ ಅವರಪ್ಪ ಅವ್ರ ಮಗ. ಕೇಳಿದ್ರೆ ಕೈ ಕಾಲು ಹಿಡ್ಕೊಂಡು ಫೋನಲ್ಲಿ ಹೇಳ್ತಾರೆ. ಅಂದರೆ ಇವ್ರು ಮಾಡೋದೆಲ್ಲ ಈ ಥರ ಕೆಲಸಗಳು. ಅವ್ರ ಬ್ಯಾಕ್ಗ್ರೌಂಡ್ಗಳು ಹುಡ್ಕೊಂತ ಹೋದಾಗ ತುಂಬ ಐ ಥಿಂಕ್ ತುಂಬ ಕೆಟ್ಟದಾಗಿದೆ. ಸೊ ನಾನು ಹೇಳೋಕ್ಕೆ ಅಂತಂದರೆ ಅನ್ಯಾಯವಾಗಿ ಸುಮ್ಮನೆ ನಮ್ಮ ಹತ್ರ ಬಂದು ತಗಲಾಕಣಕ್ಕೆ ಹೋಗ್ಬೇಡಿ. ನಮ್ಮ ಟೀಮು ಅಷ್ಟೇ ವರ್ಕ್ ಮಾಡ್ತೀವಿ. ವಿ ಆರ್ ಮೋರ್ ಪವರ್ಫುಲ್ ದ್ಯಾನ್ ಪೊಲೀಸ್ಗಿಂತ ಹೆಚ್ಚಾಗಿ ಇಮಿಡಿಯೇಟಾಗಿ ಮಾಡ್ತೀವಿ. ಈಗ ಮೊನ್ನೆ ಪೂಜಿತ ಬಗ್ಗೆನೂ ಹಾಕಿದ್ದು, ನಾನು ಪೊಲೀಸ್ ಕೊಟ್ಟಿಲ್ಲ. ಇಟ್ ವಾಸ್ ಮೈ ಟೀಮ್ಸ್ ವರ್ಕ್, ನಾವೇ ಮಾಡಿದ್ದು ಅದನ್ನು. ಸೊ ಹಂಗಾಗಿ ಸುಮ್ಮನೆ ದರ್ಶನ್ ವಿಚಾರವಾಗಿ ಅನ್ವಾಂಟೆಡ್ ಇವರು ದರ್ಶನ್ ಪಾಪ ಅವ್ನ ಪಾಡಿಗೆಲ್ಲ ಅವ್ನು ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ. ನಾನು ಅವ್ನ ಬಗ್ಗೆ ನೀನು ಕೆಟ್ಟದೇನಿಲ್ಲ. ಕೇಳೋಳಿದ್ದೆ ದರ್ಶನ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇತ್ತು. ಅವ್ರ ಕುಟುಂಬ ಆದಷ್ಟು ಬೇಗ ಅವ್ರು ಒಂದಾಗಬೇಕು, ಅವರು ಜೈಲಿಂದ ಆದಷ್ಟು ಬೇಗ ಬರಬೇಕು, ವಿಜಯಲಕ್ಷ್ಮಿ ದರ್ಶನ್ ಅವರು ಮಕ್ಕಳ ಜೊತೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ತಾಟ್ ಆಗಿತ್ತು. ನನ್ನೊಟ್ಟಿಗೆ ಕೂಡ ಮಾತಾಡಿದ್ರಿ. ಸಡನ್ ಆಗಿ ಒಂದು ವರ್ಷನ್ ಅಂದ್ರೆ ಒಂದು ಸ್ವಲ್ಪ ದಿನ ಆದ್ಮೇಲೆ ದರ್ಶನ್ ಅವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ರೀಸನ್ ಅವರು ಅಭಿಮಾನಿಗಳು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಅಂತ. ದರ್ಶನ್ ರಿಲೀಸ್ ಆಗಿದ್ದು ಇಮಿಡಿಯೇಟ್ ಆಗಿ ಸೆಕೆಂಡ್ ಡೇನೇನೆ ಈ ದರ್ಶನ್ ಅಭಿಮಾನಿಗಳು ಏನು ಮಾಡ್ತಾರೆ ಅಂತಂದರೆ ಗಾಡಿನ ಐ ಥಿಂಕ್ ಧ್ವಂಸ ಮಾಡ್ತಾರೆ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಮಾಧ್ಯಮ ಅನ್ನೋದು ಜನರ ಧ್ವನಿನ ನಾನೇ ಭಯ ಬೀಳ್ತೀನಿ. ಮಾಧ್ಯಮ ಮೈಕ್ ಇಟ್ಟರೆ ನನಗೆ ಭಯ ಆಗುತ್ತೆ. ಕಾರಣ ಯಾಕೆ, ನಾನು ಏನೇ ಪವರ್ಫುಲ್ ಇರ್ಬೋದು. ದಿಸ್ ಈಸ್ ದ ಪವರ್ ಆಫ್ ದ ಪೀಪಲ್. ಇದು ಹಾಗಾಗಿ ನಿಮ್ಮನ್ನು ನಾವು ನಮ್ಮ ಜೊತೆಲಿ ಇಟ್ಕೊಳ್ಬೇಕಾದ್ರು, ಗೌರವಿಸಬೇಕಾದ್ರು. ಒಬ್ಬ ಪೊಲೀಸ್ ಕಮಿಷನರ್ ಬಂದರೂ ಕೂಡ ಒಬ್ಬ ರಿಪೋರ್ಟರ್ಗೆ ಮೇಡಮ್ ಅಂತ ಹೇಳ್ತಾರೆ. ಆ ನಿಟ್ಟಿನ ಒಂದು ಗೌರವವನ್ನು ಮಾಧ್ಯಮದ ಜೊತೆ ನಾವೆಲ್ಲ ಇಟ್ಕೊಂಡಿದ್ದೀವಿ. ದನಗಳು ಅಥವಾ ಇವರು ಮೃಗಗಳೋ ಗೊತ್ತಿಲ್ಲ,
ಧೂಳ್ ಮಾಡಾಕಿದ್ದಾರೆ. ಸೊ ಮಾಧ್ಯಮ ಕೈ ಇಟ್ಟಿದಾಗ ಮಾಧ್ಯಮದ ವಿಚಾರ ಇಟ್ಕೊಂಡು ನಾನು ಪ್ರಶ್ನೆ ಮಾಡಿದೆ. ಆಮೇಲೆ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಮಾಧ್ಯಮ ಪ್ರಸಾರ ಮಾಡಬಾರ್ದು ಅಂತ ದರ್ಶನ್ ಮತ್ತು ಕುಟುಂಬ ಅದ್ರ ಮೇಲೆ ಸ್ಟೇ ತೊಗೊಂಬಂದಿದೆ. ನೀವು ಮಾಧ್ಯಮ ಪ್ರಚಾರ ಮಾಡಬೇಡಿ ಅಂತ ನೀವು ಸ್ಟೇ ತೊಗೊಂಬರೋಂಥವ್ರು, ನಿಮ್ಮ ವ್ಯಕ್ತಿತ್ವ ಬಗ್ಗೆ ನಿಮಗೆ ಕಾಳಜಿ ಇರೋವಂಥವ್ರು, ಅದೇ ಮಾಧ್ಯಮದನ್ನ ನಿಮ್ಮ ಹೆಸರು ಹೇಳ್ಕೊಂಡು ಗೂಂಡಾವರ್ತನೆ ಮಾಡಿದಾಗ ದರ್ಶನ್ ಮಾತಾಡೋಕ್ಕಾಗಲ್ಲ, ದಿಗ್ಬಂಧನ ಇದೆ ಆತನಿಗೆ ಹೈಕೋರ್ಟಿಂದ. ವಿಜಯಲಕ್ಷ್ಮಿನೋ ಅಥವಾ ಈ ಸಂಜನಾ ಗಲ್ರಾಣಿ ಮಾತೆತ್ತಿದ್ರೆ ಮೈಕ್ ಇಟ್ಕೊಂತಾಳೆ ಅಮ್ಮ, ಆ ಭಾವನ ಒಂದಷ್ಟು ಟೀಮ್ ಇದೆ ಆತಂದು. ಒಂಥರ ಈ ಅವ್ರುಗಳ್ನ ಏನು ಹೇಳ್ಬೇಕೋ ಗೊತ್ತಿಲ್ಲ, ಪ್ಯಾಸಿಫೈಯರ್ಸೋ ಅಥವಾ ಕೂಲರ್ಸೋ ಅಥವಾ ಏನು ಹೇಳ್ಬೇಕು ಅವ್ರುಗಳಿಗೆ ನಮ್ಮ ಭಾಷೆಯಲ್ಲಿ ಗೊತ್ತಿಲ್ಲ. ಮಾತೆತ್ತಿದ್ರೆ ದರ್ಶನ್ ಬಗ್ಗೆ ಡಾ 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 ಅಂತ ಬರ್ತಾವಲ್ಲ. ಈ ಗಲಾಟೆ ಮಾಡೋದನ್ನ ಯಾಕೆ ನೋಡ್ಕೊಂಡಿದ್ರು? ಒಂದು ಎರಡನೇದಾಗಿ ಗಲಾಟೆ ಮಾಡಿದೆ, ಮೀಡಿಯಾ ಮೇಲೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ಮೇಲೆ ಗೂಂಡಾವರ್ತನೆ, ಅದು ಗೂಂಡಾವರ್ತನೆನ ಕನಿಷ್ಠ ಯಾರಿಗಾರು ಹೇಳಿ ಅದನ್ನು ಖಂಡಿಸ್ಬೇಕಾಗಿತ್ತು. ದರ್ಶನ್ ಮತ್ತು ದರ್ಶನ್ ಕುಟುಂಬ, ವಿಜಯಲಕ್ಷ್ಮಿನೂ ಮಾಡಬೇಕಾಗಿತ್ತು, ಜೊತೆಲಿರೋ ಮಾಡಬೇಕಾಗಿತ್ತು. ಯಾರೂ ಮಾಡ್ತಾ ಇಲ್ಲ ಅಂದಮೇಲೆ ಅಂದರೆ ಸಮರ್ಥನೆ ಆಯ್ತಿದ್ದು. ಅಂದರೆ ನಾವು ಗಲಾಟೆ ಮಾಡ್ತೀವಿ ಅಂತಂದರೆ ನೀವೇನು ದಂಡುಪಾಳ್ಯ ಗ್ಯಾಂಗ? ದಂಡುಪಾಳ್ಯನಾ? ದಂಡುಪಾಳ್ಯಕ್ಕೆ ಹೊರಡೆ ಹಾಕಿದ್ರು. ಈಗ ನೀವು ಹೊರಡೆ ಇರಬೇಕು ಅಂದರೆ ಇದು ಮಾಡಿ ಅಂತ. ನೋಡಿ, ಮೊನ್ನೆವರೆಗೂ ಈ ವಿಚಾರ ನನ್ನ ಬಾಯಲ್ಲಿ ಬರೋವರೆಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿರಲಿಲ್ಲ. ಈ ಮ್ಯಾಟ್ರ್ ಹಬ್ಬಾಗಿದ್ದ ತಕ್ಷಣ ಈಗ ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡಿದೆ. ನಾವೇನಂತಂದರೆ ಸರ್ಕಾರ, ವ್ಯವಸ್ಥೆ, ಪೊಲೀಸು, ಜುಡಿಷಿಯರಿ ಇದನ್ನೆಲ್ಲ ವಾಚ್ ಮಾಡುತ್ತೆ. ನಿಮಗೆ ಟ್ರೀಟ್ಮೆಂಟ್ಗೆ ಅಂತ ಹೊರಗಡೆ ಕಳಿಸಿದ್ರೆ, ನೀವು ದಾಂಧಲೆ ಮಾಡಿದ್ರೆ ಡೆಫಿನೆಟಾಗಿ ಸಿಸ್ಟಮ್ ನಿಮ್ಮೆಲ್ಲ ರಿಯಾಕ್ಟ್ ಮಾಡುತ್ತೆ. ನಮಗೇನಾಗುತ್ತೆ? ನಮಗೇನೂ ಆಗಲ್ಲ, ನಿನಗೆ ಆಗೋದು. ಈಗ ದರ್ಶನ್ ಮಾಡ್ತಾ ಇರುವಂಥ ದರ್ಶನ್ ಶಿಷ್ಯಂದರು ಪಟಾಲಂ, ಕೆಲವರು, ಎಲ್ಲರೂ ಅಲ್ಲ, ಒಳ್ಳೆಯವರು ಇದ್ದಾರೆ ಅದರಲ್ಲಿ. ಕೆಲವೊಂದು ಪಟಾಲಂ ಇದೆ, ಒಂಥರ ರೌಡಿ ಗ್ಯಾಂಗ್ಗಳು. ಅದರಲ್ಲಿ ಒಂದು ಡ್ರಗ್ ಗ್ಯಾಂಗು ಇದೆ. ಈ ಡ್ರಗ್ಗನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ದರ್ಶನ್ ಹೆಸರು ಹೇಳ್ಕೊಂಡು. ದರ್ಶನ್ ಗೊತ್ತಾಯ್ತೋ ಇಲ್ಲ ಗೊತ್ತಿಲ್ಲ. ಅದು ಈ ಶೆಡ್ಗಳು, ಈ ಈ ಟ್ರೋಲಿಂಗ್ ಗ್ಯಾಂಗ್ ಏನಿದೆ ಅವ್ರಿಗೆ ರೆವಿನ್ಯೂ ಬರೋದೇ ಈ ಡ್ರಗ್ ಡಿಸ್ಟ್ರಿಬ್ಯೂಷನಿಂದ. ಇದನ್ನು ಕೂಡ ಸರ್ಕಾರ ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕೆ ನಾರ್ಕೋಟಿಕ್ಸ್ಗೆ ಬರೆದಿದ್ದೀನಿ, ಡೈರೆಕ್ಟರೇಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ನಾರ್ಕೋಟಿಕ್ಸ್ಗೆ ಬರೆದಿದ್ದೀನಿ. ಡಿಪಾರ್ಟ್ಮೆಂಟ್ ಆಫ್ ನಾರ್ಕೋಟಿಕ್ಸು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಜೊತೆಯಲ್ಲಿ ವಿ ಆಲ್ಸೋ ರಿಟರ್ನ್ ಟು ಇನ್ಕಮ್ ಟ್ಯಾಕ್ಸ್, ಆಲ್ಸೋ ಇಡಿಗೆ ಬರ್ದಿದ್ದೀವಿ. ವಿ ಹ್ಯಾವ್ ರಿಟರ್ನ್ ಟು CBI ಅಬೌಟ್ ಆಲ್ ದಿಸ್ ಮಾಫಿಯಾ. ಇವನೊಂದು ಸಿಂಡಿಕೇಟು, ಅದನ್ನು ದರ್ಶನ್ ನಡೆಸ್ತಾವನ ಅಥವಾ ದರ್ಶನ್ ಕೆಳಗಡೆ ಇರುವಂಥ ಸೆಕೆಂಡ್ ಲೆವೆಲ್ ನಡೆಸ್ತಾ ಇದ್ದು ಗೊತ್ತಿಲ್ಲ. ಒಂದು ಕಪ್ಪು ದುನಿಯಾ ಅಂತೂ ಕ್ರಿಯೇಟ್ ಇದೆ. ಆ ಕಪ್ಪು ದುನಿಯಾದಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಇದೆ, ಹೆಣ್ಮಕ್ಳಿದ್ದಾರೆ, ಅಲ್ಲಿ ಧಮ್ಕಿಗಳಿದೆ, ದರೋಡೆ ಇದೆ, ರಿಕವರಿ ಇದೆ, ಎಲ್ಲ ಇದೆ. ಈ ದುನಿಯಾವನ್ನು ಬಿಚ್ಚಿಡ್ಬೇಕೀಗ. ಅದು ದರ್ಶನ್ ಮಾಡ್ತಾವನೋ ಅಥವಾ ಕೆಳಗಡೆ ಇರೋರು ಅವನ ಹೆಸರು ಹೇಳ್ಕೊಂಡು ಮಾಡ್ತಾವ್ರೋ, ಒಟ್ಟಿನಲ್ಲಿ ಅದಂತೂ ನಡೀತಾ ಇದೆ. ವಿ ಆರ್ ಗೋನ್ ಟು ಬ್ರೇಕ್ ಇಟ್ ಓಪನ್ ಆ್ಯಂಡ್ ಕನ್ಸರ್ನ್ಡ್ ಸ್ಟೇಟ್ ಗೌರ್ಮೆಂಟ್ಗೆಲ್ಲ ಇಡಿ CBIಗೆ ಹೋಗಿದೆ ಮ್ಯಾಟ್ರ್ ಇದು. ನಾವು ದ ಮ್ಯಾಟ್ರ್ ಇಸ್ ಅಂಡರ್ ದ ವಿಜಿಲೆನ್ಸ್ ಆಫ್ ದಿಸ್. ಇವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಮೇಡಮ್. ಜಗದೀಶ್ ಜಿ, ಪ್ರಥಮ್ ಗೊತ್ತಿರುತ್ತೆ ನಿಮಗೆ, ಒಳ್ಳೆ ಹುಡುಗ ಪ್ರಥಮ್. ರೀಸೆಂಟಾಗಿ ಒಂದು ಹೋಟ್ಲಲ್ಲಿ ಊಟಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಒಳಗಡೆ ನುಗ್ಗಿದ್ರಂತೆ. ದರ್ಶನ್ ಅವರಿಗೆ ಜೈಕಾರು ಹಾಕೋ ಅಂದ್ರಂತೆ. ನಾನು ಹಾಕಲ್ಲ ಅಂತಂದಾಗ ಅವ್ರ ಮೇಲೆ ಮುಗಿಬಿದ್ದು ಕೈ ಮಿಲಾಯಿಸಿದ್ದಾರೆ. ಅದನ್ನ ಖುದ್ದು ಪ್ರಥಮ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ನಿನ್ನೆ ಆಗಿರೋ ಇನ್ಸಿಡೆಂಟು ನಿನ್ನೆ ನೈಟ್ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಸೊ ಈ ಥರ ವರ್ತನೆ ಮಾಡೋದು, ನಾನು ಸ್ಟೇಷನ್ಗೆ ಹೋಗೋದು ಬೇಡ, ಕಂಪ್ಲೇಂಟ್ ಕೊಡೋದು ಬೇಡ ಅನ್ಕೊಂಡಿದ್ದೆ. ಬಟ್ ಹೋಟೆಲ್ ಸಿಬ್ಬಂದಿಯವರು ಅವರಿಗೆ ಕನ್ವಿನ್ಸ್ ಮಾಡಿದ್ರಂತೆ, ಪ್ರಥಮ್ ಅವರೇ ಇದು ಬೇಡ, ಕೆಟ್ಟ ಹೆಸರು ಬರುತ್ತೆ ಹೋಟ್ಲಿಗೆ ಅಂತ. ಸೊ ಇನ್ನೇ ನಾನು ಆ್ಯಕ್ಷನ್ ತಗೋತೀನಿ ಅಂತಿದ್ದಾರೆ ಪ್ರಥಮ್, ದರ್ಶನ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು ವಿರುದ್ಧ. ಸೊ ತಮಗೆ ರಿಯಾಕ್ಷನ್ ಏನು ಸರ್ ಇದು? ಪ್ರಥಮ್, ನೀನು ಕೂಡ ನಮ್ಮ ದೇಶದ ಪ್ರಜೆ, ನಿನ್ನ ಜೊತೆ ನಿಂತ್ಕೊಳ್ಳೋದು ನಮ್ಮ ಕೆಲಸ. ನಾನು ಬರ್ತೀನಿ ಬಾ, ಯಾರಾಗಲಿ ಅವ್ರನ್ನ ಅರೆಸ್ಟ್ ಮಾಡಿ ಹೊರಡೆ ಹಾಕ್ಸ್ತೀನಿ. ನೀನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವನೇನು ದರ್ಶನ್ ಏನು ಡಾನ್ ಏನಲ್ಲ, ಇವರು ಪುಡಾರಿ ಗ್ಯಾಂಗು ಇಲ್ಲ. ಪುಡಾರಿ ಗ್ಯಾಂಗ್ ಅಂದ್ರೂ ಕೂಡ ನಮಗೆ ಕೆಪಾಸಿಟಿ ಇದೆ, ವಿಲ್ ಹ್ಯಾಂಡಲ್ ದೆಮ್, ನಥಿಂಗ್ ಟು ವರಿ. ಇವನು ಡಾನ್ ಆಗೋ ಇದನ್ನೇ ಈ ಒಂದು ವಿಚಾರ ನಿನ್ನೆ ಆಗಿರೋ ಘಟನೆ ಕೂಡ ವಿಜಯಲಕ್ಷ್ಮಿ ಖಂಡಿಸ್ಬೋದಾಗಿತ್ತು, ಗ್ಯಾಂಗ್ ಖಂಡಿಸ್ಬೋದಾಗಿತ್ತು, ಭಾವನಾ ಖಂಡಿಸ್ಬೋದಾಗಿತ್ತು. ಯಾರೋ ಸಂಜನಾ ಗಲ್ರಾಣಿ ಅಂತೆ ಆಯಮ್ಮ ಮಾತಿತ್ರ ಮೈಗೆ ಎದ್ಕೊಂಬತ್ತಾಳೆ. ಸಂಜನಾ ಯಾಕಮ್ಮ ಖಂಡಿಸಲಿಲ್ಲ? ಹಂಗಾರೆ ಏನು ಡ್ರಗ್ ಗ್ಯಾಂಗಲ್ಲಿ ನೀವೆಲ್ಲ ಇದ್ದೀರಾ? ಆ ಸಂಜನಾ ಮೇಲೆ ಡ್ರಗ್ ಕೇಸ್ ಕೂಡ ಇನ್ನೂ ಪೆಂಡಿಂಗ್ ಇದೆ. ನಮಗೇನು ಅಂತಂದರೆ ದಿಸ್ ಸಮ್ ಡಾರ್ಕ್ ಏರಿಯಾ. ಇವನು ಬೆಳಗ್ಗೆ ಹೊತ್ತು ಸ್ಟಾರ್ ಹೋಟ್ಲು, ರಾತ್ರಿ ಹೊತ್ತು ಕಪ್ಪು ದುನಿಯಾದಲ್ಲಿ ಇದ್ದಾನೆ ಅವನು. ಅದನ್ನೆಲ್ಲ ಮಾರ್ಮಿಕವಾಗಿ ಎಲ್ಲ ಮಾತಾಡ್ಕೊಂತಾರೆ. ಓಕೆ, ನನಗೆ ಇದು ಡೌಟ್ ಇವತ್ತು ಬಂದಿಲ್ಲ, ಕಳೆದ 6 ತಿಂಗಳಿಂದ ಇದೆ. ಆಮೇಲೆ ಈ ಕೊಲೆ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಗಮನಕ್ಕೂ ಇದೆ. ಏನಂತಂದ್ರೆ ರಬ್ಬ ಆದರೆ ಎಲ್ಲೋ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಸುಮ್ಮನೆ ಇದ್ದಾರೆ. ಬಟ್ ಇವನನ್ನು ನಾವು ಶುದ್ಧ ಮಾಡಿಲ್ಲ ಅಂತಂದರೆ ಇವನು ಜೈಲಲ್ಲಿ ಗಟ್ಟಿಯಾಗಿರ್ತಾನೆ. ಹಾಗಾಗಿ ಇವನ್ನ ಶುದ್ಧ ಮಾಡಬೇಕು. ಅದು ದುನಿಯಾ ಇವನೇ ನಡೆಸ್ತಾ ಇರಲಿ, ಇವ್ನ ಕಡೆಯವರೇ ನಡೆಸ್ತಾ ಇರಲಿ ಅಥವಾ ಬಾಯೇ ನಡೆಸ್ತಾ ಇರಲಿ, ಇದನ್ನಂತೂ ಬ್ರೇಕ್ ಅಂತೂ ಮಾಡ್ತೀವಿ. ನಾವು ಇಲ್ಲಿಗೆ ನಿಲ್ಲಲ್ಲ. ನಾನು ಪ್ರಥಮ್ ಅಲ್ಲ, ವಿ ಆರ್ ಬಿಯಾಂಡ್ ದಟ್. ಸೊ ಪ್ರಥಮ ವಿಚಾರಕ್ಕೂ ನಾವು ವಿಲ್ ಇಂಟರ್ಫಿಯರ್, ವಿಲ್ ಸಪೋರ್ಟ್ ಹಿಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.